ವಿಡಿಯೋಗೆ ಸ್ವಾಗತ. ಇವತ್ತು ನಾನು ವರ್ಡ್ಪ್ಯಾಡ್ ಪೂರ್ತಿಯಾಗಿ ಹೇಳಿಕೊಡುತ್ತೇನೆ. ಮೊದಲು ಸ್ಟಾರ್ಟ್ ಬಟನಿಗೆ ಹೋಗಿ ಆಮೇಲೆ ಇಲ್ಲಿ ವರ್ಡ್ಪ್ಯಾಡ್ ಅಂತ ಸರ್ಚ್ ಮಾಡಿ ನೋಡಿ. ವರ್ಡ್ಪ್ಯಾಡ್ ಕ್ಲಿಕ್ ಮಾಡಿದಾಗ ನಮಗೆ ಔಟ್ಲುಕ್ ಈ ಥರ ಕಾಣುತ್ತೆ. ವರ್ಡ್ಪ್ಯಾಡ್ ಆನ್ ಆದಾಗ ಔಟ್ಲುಕ್ ಈ ಥರ ಕಾಣುತ್ತೆ. ಈಗ ಹೋಮ್ ವ್ಯೂ ಫೈಲ್ ಅಂತ ಇದೆಯಲ್ಲ, ಇದಕ್ಕೆ ನಾವು ಟ್ಯಾಬ್ಸ್ ಅಂತ ಕರಿತೀವಿ. ಮತ್ತು ಇದು ಹೋಮ್ ಒಳಗಿರುವ ಫಾರ್ಮೆಟ್ಗಳು. ಈಗ ನಾವು ಒಂದೊಂದಾಗಿ ಕಲಿಯೋಣ. ಫಸ್ಟ್ ನಾನು ಫೈಲನ್ನು ಹೇಳ್ಕೊಡ್ತೇನೆ. ಇದು ಆಲ್ಮೋಸ್ಟ್ ನೋಟ್ಪ್ಯಾಡ್ ಒಳಗೆ ಇದ್ದಿದ್ದೆ. ನಾನು ಒಂದು ನೋಟ್ಪ್ಯಾಡ್ ವಿಡಿಯೋ ಮಾಡಿದ್ದೇನಲ್ಲ, ಅದೇ ಥರ ಅಂದರೂ ಇನ್ನೊಂದು ಸಲ ಹೇಳ್ತೇನೆ. ಫಸ್ಟ್ ಈಗ ನಾನು ಒಂದು ಟೈಪ್ ಮಾಡುತ್ತೀನಿ. ನೋಡಿರಿ, ಈಗ ನಾನು ಕೀ ಆಫ್ ಕಂಪ್ಯೂಟರ್ ಅಂತ ಟೈಪ್ ಮಾಡಿದ್ದೀನಿ. ಈಗ ಫೈಲ್ ಒಳಗೆ ಹೋಗಿ ನ್ಯೂ ಅಂದರೆ ಈಗ ನಾವು ನ್ಯೂ ಕೊಟ್ಟರೆ ಈ ಫಾರ್ಮೆಟ್ ಈಗ ಕೀ ಆಫ್ ಕಂಪ್ಯೂಟರ್ ಅದು ಬ್ಲ್ಯಾಕ್ ಪೇಜ್ ಇದ್ದಿದ್ದು ಈಗ ನಾ ಕೀ ಆಫ್ ಕಂಪ್ಯೂಟರ್ ಅಂತ ಬರ್ದಿದ್ದೀನಲ್ಲ, ಈಗ ನಾನು ನ್ಯೂ ಅಂತ ತೊಗೊಂಡ್ರೆ ನೋಡಿ ಈಗ ಬರ್ತಾ ಇದೆ. ಡು ಯು ವಾಂಟ್ ಟು ಸೇವ್ ಚೇಂಜಸ್ ಟು ಡಾಕ್ಯುಮೆಂಟ್ ಅಂದರೆ ಈ ಕೀ ಆಫ್ ಕಂಪ್ಯೂಟರ್ ಅಂತ ಬರ್ದಿದ್ದೀನಲ್ಲ, ಅದನ್ನು ಸೇವ್ ಅಥವಾ ಡೋಂಟ್ ಸೇವ್ ಮಾಡಬೇಕಂತ ಕೇಳ್ತಾ ಇದೆ. ಈಗ ನಾನು ಡೋಂಟ್ ಸೇವ್ ಅತ್ತೆ ಅಂದರೆ ಈಗ ನೋಡಿ ಹೊಸದು ಬಂತಲ್ಲ, ಹೊಸ ಫಾರ್ಮೆಟ್ ಅಂದರೆ ಹೊಸ ನ್ಯೂ ಬ್ಲ್ಯಾಂಕ್ ಶೀಟ್ ಬಂತಲ್ಲ, ಅದೇ ಥರ ಈಗ ನಾನು ಇನ್ನೊಮ್ಮೆ ಟೈಪ್ ಮಾಡ್ತೀನಿ. ಈಗ ನೋಡಿ ಇನ್ನೊಮ್ಮೆ ನಾನು ಕೀ ಆಫ್ ಕಂಪ್ಯೂಟರ್ ಅಂತ ಟೈಪ್ ಮಾಡಿದ್ದೀನಿ. ಈಗ ನಾನು ಇದನ್ನು ಸೇವ್ ಮಾಡುತ್ತೇನೆ. ಈಗ ಇಲ್ಲಿ ಸೇವ್ ಅಂತ ಹೋಗಿ ಇಲ್ಲಿ ಡಾಕ್ಯುಮೆಂಟ್ ಇದ್ದಲ್ಲಿ ಈಗ ಇದಕ್ಕೆ ಒಂದು ಈ ಫಾರ್ಮೆಟಿಗೆ ಅಂದರೆ ಈ ಬ್ಲ್ಯಾಂಕಿಗೆ ನಾನು ಒಂದು ಹೆಸರು ಕೊಡುತ್ತೇನೆ, ಅಂದರೆ ಕೀ ಆಫ್ ಕಂಪ್ಯೂಟರ್ ಅಂತಲೇ ಕೊಡುತ್ತೇನೆ. ಈಗ ಕೀ ಆಫ್ ಈಗ ನೋಡಿ ಕೀ ಆಫ್ ಕಂಪ್ಯೂಟರ್ ತಂದು ಇಲ್ಲೇ ನಾವು ಯಾವ ಫೋಲ್ಡರಲ್ಲಿ ಸೇವ್ ಮಾಡಬೇಕಂತ ಕೇಳ್ತಾ ಇದೆ. ಈಗ ಇದು ಸೆಲೆಕ್ಟ್ ಆಗಿದ್ದು ಒನ್ ಡ್ರೈವ್ ಒಳಗೆ ಡೆಸ್ಕ್ಟಾಪ್ ಅತಿ ಕೊಟ್ಟರೆ ಈಗ ನಿಮ್ಮ ಹೊರಗೆ ಹೋಗಿ ಕುಂದಿರುತ್ತೆ, ಅದಕ್ಕೆ ಡೆಸ್ಕ್ಟಾಪ್ ಅಂತಾರೆ. ಮತ್ತು ಡೌನ್ಲೋಡ್ಸ್ ಅಂದರೂ ಕೂಡ ಅದೇ, ಆದರೆ ಅದು ಒಂದು ಇದರೊಳಗೆ ಬಂದು ಕುಂದಿರುತ್ತೆ. ಈಗ ನಾನು ನನ್ನ ಒಂದು ಹೊಸ ಫೋಲ್ಡರ್ ಇತ್ತು, ಅದರೊಳಗೆ ಸೇವ್ ಮಾಡುತ್ತೇನೆ. ಈಗ ವೈಷ್ಣವತಿ ಕೊಟ್ಟು ಸೇವ್ ಅಂದರೆ ಈಗ ಅದು ಸೇವ್ ಆಗಿರುತ್ತೆ. ಈಗ ಮತ್ತೆ ನಾನು ನ್ಯೂ ತೊಗೊತೀನಿ. ಈಗ ನೋಡಿ ಈಗ ಓಪನ್ ಅಂದರೆ ಅವಾಗ ಕೀ ಆಫ್ ಕಂಪ್ಯೂಟರ್ ಅಂತ ಬರೆದಿದ್ನಲ್ಲ, ಅದನ್ನು ಈಗ ನಮಗೆ ಅದೇ ಬೇಕು ಅಂದರೆ ಫೈಲಿಗೆ ಹೋಗಿ ಮತ್ತು ಓಪನಿಗೆ ಹೋಗಿ ಈಗ ನೋಡಿ ಕೀ ಆಫ್ ಕಂಪ್ಯೂಟರ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಕೀ ಆಫ್ ಕಂಪ್ಯೂಟರ್ ಇದನ್ನು ಕ್ಲಿಕ್ ಮಾಡಿ ಮತ್ತೆ ಓಪನ್ ಅನ್ನಿ. ಈಗ ನೋಡಿ ಕೀ ಆಫ್ ಕಂಪ್ಯೂಟರ್ ಬಂದಿದೆಯಲ್ಲ, ಈ ಥರ ನಾವು ಸೇವ್ ಮಾಡಿ ಮತ್ತು ಓಪನ್ ಕೂಡ ಮಾಡಬಹುದು. ಮತ್ತು ಸೇವ್ ಹ್ಯಾಸ್ ಅಂದರೆ ಈಗ ಕೀ ಆಫ್ ಕಂಪ್ಯೂಟರ್ ಇದೆಯಲ್ಲ, ಈಗ ನಮಗೆ ಕೀ ಆಫ್ ಕಂಪ್ಯೂಟರ್ ಬೇಡ, ಬೇರೆ ಹೆಸರು ಬೇಕು ಅಂದಾಗ ಇದನ್ನು ಬ್ಯಾಕ್ ಸ್ಪೇಸ್ ಹೊಡೆದು ಅದು ಮತ್ತೆ ಬೇರೆ ಹೆಸರು ಕೊಟ್ಟರೆ ಅದೇ ರೀತಿ ಬರುತ್ತೆ, ಅದಕ್ಕೆ ಸೇವ್ ಹ್ಯಾಸ್. ಇದು ಆಲ್ಮೋಸ್ಟ್ ನೀವು ನೋಟ್ಪ್ಯಾಡ್ ಒಳಗೆ ಕಲ್ತಿದ್ದೀರಾ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನೋಟ್ಪ್ಯಾಡನ್ನು ಬಿಟ್ಟಿದ್ದೆ, ಅದನ್ನು ನೋಡಿರಲಿಲ್ಲ ಅಂದರೆ ನೋಡಿ. ಈಗ ಸೇವ್ ಹ್ಯಾಸ್ ಮುಗೀತಲ್ಲ, ಈಗ ಪ್ರಿಂಟ್. ಈಗ ಯಾರಾದರೂ ಮನೆಯಲ್ಲಿ ಪ್ರಿಂಟರ್ ಇದ್ದರೆ ಆವಾಗ ಇದು ನಿಮಗೆ ಯೂಸ್ ಆಗುತ್ತೆ. ಪ್ರಿಂಟ್ ಅತ್ತೆ ಹೊಡೆಯೋದು ಮೈಕ್ರೋಸಾಫ್ಟ್ ಪ್ರಿಂಟ್ ಟು PDF ಅಂತ ಹೊಡೆದು ಮತ್ತು ಪೋರ್ಟ್ರೇಟ್ ಅಥವಾ ಲ್ಯಾಂಡ್ಸ್ಕೇಪ್ ಅಂತ ಬರುತ್ತೆ.
ನೀವು ಅವಾಗ ಪೋರ್ಟ್ರೇಟ್ ಅಂತ ತಗೋಬೇಕು. ಮತ್ತು ಪ್ರಿಂಟ್ ಟು ಫೈಲ್ ಅಂತ ಆನ್ ಮಾಡಿ ವಾಪಸ್ ನಿಮಗೆ ನಿಮ್ಮ ಮನೆಯಲ್ಲಿ ಪ್ರಿಂಟರ್ ಇದ್ದರೆ ಪ್ರಿಂಟ್ ಅನ್ನಿ, ಅಂದಾಗ ಪ್ರಿಂಟ್ ಆಗುತ್ತೆ ಅದು. ಮತ್ತು ಫೈಲಿಗೆ ಹೋಗಿ ಪ್ರಿಂಟ್ ಆದ ಪೇಜ್ ಸೆಟಪ್. ಈಗ ಪೇಜ್ ನಾವು ನೋಟ್ಪ್ಯಾಡ್ ಒಳಗೂ ನೋಡಿದ್ದೆ ಪೇಜ್ ಸೆಟಪ್ ಹೇಗೆ ಮಾಡೋದಂದ್ರೆ, ಈಗ ನಾವು A4 ಸೈಜ್, ಈಗ ಪ್ರಿಂಟಿಗೆ ಬೇಕಾಗಿದ್ದು A4 ಸೈಜ್ ಅಲ್ವಾ, ಹೆಚ್ಚು ಕಡೆ A4 ಸೈಜಿಂದನೇ ಪ್ರಿಂಟ್ ಆಗುತ್ತೆ. ಮತ್ತು ಸೈಜ್ A4 ಅಂತ ತೊಗೊಳೋದು. ಅದೇ ಪೋರ್ಟ್ರೇಟ್ ಲ್ಯಾಂಡ್ಸ್ಕೇಪ್ ಅಂದರೆ ಅಡ್ಡ, ಪೋರ್ಟ್ರೇಟ್ ಅಂದರೆ ಉದ್ದ. ಈಗ ನೋಡಿ ಪೋರ್ಟ್ರೇಟ್ ಅಂತ ಬಂತಲ್ಲ, ಈಗ ಲೆಫ್ಟ್ ಮಾರ್ಜಿನ್, ಟಾಪ್ ಮಾರ್ಜಿನ್ ಅದೇ ಈ ಥರ ಡಿಫ್ರೆನ್ಸ್ ಆಗ್ತಾ ಇದೆ. ಇಲ್ಲಿ ನೋಡಿ, ನೀವು ಇಲ್ಲಿ ಕಾಣ್ತಾ ಇದೆಯಲ್ಲ ಮೇಲೆ, ಇದನ್ನು ನೋಡಿ ನೀವು ಈ ಥರ ಅದನ್ನು ಓಕೆ ಕೊಟ್ಟರೆ ನೋಡಿ ಇಲ್ಲಿ ಕೂಡ ಚೇಂಜ್ ಆಯ್ತಲ್ಲ ಈ ಥರ. ಮತ್ತು ಪೇಜ್ ಸೆಟಪ್ ಅಥವಾ ಸೆಂಡ್ ಟು ಇನ್ ಇಮೇಲ್, ಇದು ನಿಮಗೆ ಇಂಪಾರ್ಟೆಂಟ್ ಇಲ್ಲ, ಇದೇ ಬಿಸ್ನೆಸ್ ಮಾಡಿದವರಿಗೆ ಆಯಿತಾ. ಈಗ ಫೈಲ್ ಫಾರ್ಮೆಟ್ ಮುಗೀತು, ಅಂದರೆ ಫೈಲ್ ಟ್ಯಾಬ್ ಒಳಗಿರೋ ಆಪ್ಷನ್ಸ್ ತಿಳಿತು. ಈಗ ನಾನು ಹೋಮಲ್ಲಿ ಹೋಗುತ್ತೇನೆ. ಹೋಮಲ್ಲಿ ಫಸ್ಟು ಪೇಸ್ಟ್ ಕಾಪಿ ಬರ್ತಾ ಇದೆ. ಈಗ ಕೀ ಆಫ್ ಕಂಪ್ಯೂಟರ್ನ ಸೆಲೆಕ್ಟ್ ಮಾಡಿ ನೋಡಿ. ಸೆಲೆಕ್ಟ್ ಆಗಿಸ್ಲೇ ಈ ಎರಡು ಆಪ್ಷನ್ಸ್ ಅವೈಲೇಬಲ್ ಇರಲಿಲ್ಲ. ಈಗ ನಾನು ಯಾವಾಗ ಸೆಲೆಕ್ಟ್ ಮಾಡ್ತೀನಿ ಅವಾಗ ಇವು ಎರಡು ಆಪ್ಷನ್ಸ್ ಅವೈಲೇಬಲ್ ಆಗುತ್ತೆ, ಕಟ್ ಆ್ಯಂಡ್ ಕಾಪಿ. ಈಗ ಕಟ್ ಅಂದರೆ ನಮಗೆ ಕೀ ಆಫ್ ಕಂಪ್ಯೂಟರ್ ಇಲ್ಲೂ ಬೇಡ, ಇಲ್ಲಿ ಈ ಜಾಗದಲ್ಲಿ ಬೇಕು ಅಂದಾಗ ಕಟ್, ಮತ್ತು ನಿಮ್ಮ ಕರ್ಸರ್ ಪಾಯಿಂಟ್ ಎಲ್ಲಿ ಬೇಕೋ ಅಲ್ಲಿ ಆ ಜಾಗದಾಗ ತಂದು ಪೇಸ್ಟ್ ಅನ್ನಿ. ಈಗ ನೋಡಿ ಕೀ ಆಫ್ ಕಂಪ್ಯೂಟರ್ ಪೇಸ್ಟ್ ಆಯ್ತಲ್ಲ, ಈ ಥರನೇ ಈಗ ಮತ್ತೆ ಇದನ್ನು ಕಾಪಿ ಮಾಡಿ, ಅಂದರೆ ಈ ಥರ ಸೆಲೆಕ್ಟ್ ಮಾಡಿ ಇದನ್ನ ಕಾಪಿ ಒತ್ತಿದ್ದಾರೆ. ಇದು ಅಂದರೆ ಇದು ಹೋಗಲ್ಲ, ಮತ್ತು ನಿಮಗೆ ಎಲ್ಲೂ ಬೇಕೋ ಅಲ್ಲೂ ಕೂಡ ಬರುತ್ತೆ. ಈಗ ಪೇಸ್ಟ್ ಅನ್ನಿ, ನೋಡಿ ಬಂತಲ್ಲ. ಈ ಥರ ನೀವು ಓನ್ಲಿ ವರ್ಡ್ ಪ್ಯಾಡ್ ಒಳಗೆ ಬರಲ್ಲ. ಈಗ ನೀವು ಇಲ್ಲಿ ಕಾಪಿ ಮಾಡಿ ಮತ್ತು ಬೇರೆ ಪ್ರೋಗ್ರಾಮ್ಸ್ ಒಳಗೆ ಹೋಗಿ ಕೂಡ ಪೇಸ್ಟ್ ಮಾಡಬಹುದು. ಈ ಥರ ಬರುತ್ತೆ. ಈಗ ಕಾಪಿ ಕಟ್ ಪೇಸ್ಟ್ ಆಯ್ತಲ್ಲ, ಕಾಪಿ ಕಟ್ ಪೇಸ್ಟ್ ಆದಮೇಲೆ ಈಗ ಫಾಂಟ್ಸ್, ಇವಕ್ಕೆ ಎಲ್ಲ ಫಾಂಟ್ಸ್ ಅಂತ ಕರಿತೀವಿ ನಾವು, ಅಂದರೆ ಇದು ಬೋಲ್ಡ್, ಇಟಾಲಿಯನ್, ಅಂಡರ್ಲೈನ್ ಈ ಥರ. ಈಗ ನಮಗೆ ಇದು ಒಂದು ಅಂಡರ್ಲೈನ್ ಅಂತ ತಿಳ್ಕೊಳ್ಳೋಣ, ಅಂದರೆ ಅಂಡರ್ಲೈನ್ ಅಲ್ಲ ಸಾರಿ, ಇದು ಮೇನ್ ಹೆಡ್ಲಿಂಗ್ ಅಂತ ತಿಳ್ಕೊಳ್ಳೋಣ. ಅವಾಗ ನಮಗೆ ಮೇನ್ ಹೆಡ್ಲಿಂಗ್ ಇದ್ದಾಗ ಬೇರೆ ಥರ ಫಾಂಟ್ಸ್ ಬೇಕಲ್ವಾ, ಅವಾಗ ಈ ಥರ ಇಷ್ಟು ಫಾಂಟ್ಸ್ ಇರ್ತವೆ. ನೋಡಿ ಚೇಂಜ್ ಆಗ್ತಾ ಇದೆ, ಇಲ್ಲಿ ನೋಡಿ ಆಗ್ತಾ ಇದೆಯಲ್ಲ, ಈ ಥರ ಸುಮಾರಷ್ಟು ಫಾಂಟ್ಸ್ ಇರ್ತವೆ. ಈಗ ನಾನು ಒಂದು ತೊಗೊತೀನಿ. ಈಗ ನಾನು ಇದನ್ನು ತೊಗೊತೀನಿ. ಇದು ನಮಗೆ ಕಲರ್ ಬೇಕಲ್ಲ, ಅಂದರೆ ಇದು ದಪ್ಪ ಅಕ್ಷರ ಬೇಕಂದರೆ, ಸೈಜ್ ಬೇಕಂದರೆ ಈಗ ಸೈಜು ಕೂಡ ಹೆಚ್ಚಿಗೆ ಮಾಡ್ಕೋಬೋದು. ನೋಡಿ ಹೆಚ್ಚಿಗೆ ಆಗ್ತಾ ಇದೆಯಲ್ಲ, ಈಗ ನಾನು 20 ಇಟ್ಕೋತೀನಿ. ನೋಡಿ ಕೀ ಆಫ್ ಕಂಪ್ಯೂಟರ್ 20 ಸೈಜ್ ಆಗುತ್ತೆ. ಮತ್ತು ಬೋಲ್ಡ್ ಅಂದರೆ ದಪ್ಪ ಅಕ್ಷರ. ನೋಡಿ ಡಿಫ್ರೆನ್ಸ್ ನೋಡಿ, ಬೋಲ್ಡ್ ತೆಗೆದಾಗ ಈ ಥರ, ಬೋಲ್ಡ್ ಹಾಕಿದಾಗ ಇಷ್ಟು ದಪ್ಪ ಅಕ್ಷರ ಇದು. ಮತ್ತು ಇಟಾಲಿಯನ್ ಅಂದರೆ ಸ್ಲೈಡ್ ಆಗಿ ಬೆಂಡ್ ಆಗುತ್ತೆ. ಈಗ ನೋಡಿ ನೀವು ಇಟಾಲಿಯನ್ ಆಪ್ಷನ್ ಓಪನ್ ಮಾಡಿದಾಗ ನೋಡಿ ಸ್ಲೈಡ್ ಆಗಿ ಈ ಥರ. ಮತ್ತು ಅಂಡರ್ಲೈನ್ ಅಂದರೆ ಕೆಳಗೆ ಅಡ್ಡಗೆರೆ. ಮತ್ತು ಈಗ ಇದಕ್ಕೆ ನಮಗೆ ಕಲರ್ ಚೇಂಜ್ ಕೊಡಬೇಕಂದ್ರೆ ಸೆಲೆಕ್ಟ್ ಮಾಡಿ, ಮತ್ತು ಇಲ್ಲಿದೆ ನೋಡಿ, ನಿಮಗೆ ಯಾವ ಕಲರ್ ಬೇಕೋ ಆ ಥರ ಕೊಡ್ಬೋದು. ಈಗ ರೆಡ್ ಕಲರ್ ಕೊಟ್ಟಿದ್ದೀನಿ ನಾನು. ಈಗ ಇದಕ್ಕೆ ಸಬ್ಸ್ಕ್ರಿಪ್ಟ್ ಅಂತ ಕರಿತೇವೆ, ಮತ್ತು ಇದಕ್ಕೂ ಕೂಡ ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಅಂದರೆ ಇದು ಏನು ಅಂದರೆ, ಈಗ ನಾವು
ಈಗ H2O. ಈಗ ನಮಗೆ ಈ 2 ಇದೆಯಲ್ಲ, H2 ಅಂದರೆ ವಾಟರ್ನ ಫಾರ್ಮುಲಾ. ಈ 2 ನಮಗೆ ಕೆಳಗಡೆ ಬೇಕಾಗಿದ್ದಾಗ ಇದನ್ನು ಇಷ್ಟು ಸೆಲೆಕ್ಟ್ ಮಾಡಿ, ಇಲ್ಲಿದೆ ನೋಡಿ ಸಬ್ಸ್ಕ್ರಿಪ್ಟ್ ಅಂತ ಇಲ್ಲಿ ಬರುತ್ತೆ ನೋಡಿ. ನೋಡಿ ಆಯ್ತಲ್ಲ, H2O ಕೆಳಗೆ ಆಯ್ತಲ್ಲ. ಈಗ ಅದೇ ನಾನು x² ಮೈನಸ್ 5². ಈಗ ಇಲ್ಲಿ x² ಮತ್ತು 5² ಇದೆಯಲ್ಲ, ಇದು ನಮಗೆ ಮೇಲೆ ಬೇಕಂದಾಗ ಇಲ್ಲಿ ಇದೆಯಲ್ಲ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನು ಈ ಆಪ್ಷನ್ನ ಒತ್ತಿದರೆ ನೋಡಿ x² ಆಯ್ತಲ್ಲ. ಮತ್ತು ಅದೇ ರೀತಿ ಇದು ಕೂಡ ನೋಡಿ ಆಯ್ತಲ್ಲ. ಈ ಥರ ಇದು ಕೂಡ ಯೂಸ್ ಆಗುತ್ತೆ. ಮತ್ತು ಇದು ABC ಅಂತ ಈಗ ನಮಗೆ ಒಂದೊಂದು ಪ್ರೋಗ್ರಾಮ್ಸಲ್ಲಿ ನಾವು ಈಗ ಟೈಪ್ ಮಾಡಿರ್ತೀವಿ, ಆದರೆ ಅದು ಸ್ವಲ್ಪ ತಪ್ಪಾಗಿದ್ದಾಗ ಬ್ಯಾಕ್ ಸ್ಪೇಸ್ ಹೊಡೆಯೋ ಆಪ್ಷನ್ಸ್ ಇರಲ್ಲ. ಆವಾಗ ನಾವು ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿದೆಯಲ್ಲ ಈ ಆಪ್ಷನ್ನ ಒತ್ತಿದ್ದು ಇದು ಕ್ಲಿಕ್ ಮಾಡಿದ್ದಾರೆ, ಕೀ ಆಫ್ ಕಂಪ್ಯೂಟರ್ ಅಂತ ಬಂತಲ್ಲ, ಇದು ಹೋಗುತ್ತೆ. ಅಂದರೆ ಇದು ಒಂದು ಮಿಡಲ್ ಅಂಡರ್ಲೈನ್ ಬಂದರೆ ಇದು ತಪ್ಪು ಅಂತ ತಿಳ್ಕೋಬಹುದು. ಈ ಥರ ಫಾಂಟ್ಸ್ ಒಳಗೆ ಹೋಗುತ್ತೆ. ಮತ್ತು ಈಗ ಇದು ಹೈಲೈಟರ್. ಈಗ ನಾವು ತುಂಬ ಪ್ಯಾರಾಗ್ರಾಫ್ ಬರೆದಿರ್ತೀವಿ, ಆವಾಗ ನಮಗೆ ಅದರೊಳಗೆ ಒಂದು ವರ್ಡ್ ಇಂಪಾರ್ಟೆಂಟ್ ಇದ್ದರೆ ಈಗ ನಾವು ಅದನ್ನು ಅಷ್ಟು ಸೆಲೆಕ್ಟ್ ಮಾಡಿ, ಈಗ ಇದನ್ನು ಇಷ್ಟು ಸೆಲೆಕ್ಟ್ ಮಾಡಿ ನಮಗೆ ಯಾವ ಕಲರ್ ಬೇಕೋ ಅದನ್ನ ಅಷ್ಟು ಹೈಲೈಟ್ ಮಾಡಿದರೆ ಬರುತ್ತೆ. ಈಗ ನೀವು ಎಸ್ಪೆಷಲಿ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ ಒಳಗೆ ನೋಡಿರಬಹುದು. ಈಗ ಯಾವುದೇ ಇಂಪಾರ್ಟೆಂಟ್ ವರ್ಡ್ ಇದ್ದರೆ ಅದನ್ನು ಒಂದು ಕಲರಲ್ಲಿ ಹೈಲೈಟ್ ಮಾಡಿರ್ತಾರೆ. ಅದಕ್ಕೆ ನಾವು ಟೆಕ್ಸ್ಟ್ ಹೈಲೈಟರ್ ಕಲರ್ ಅಂತೀವಿ ಇದಕ್ಕೆ. ಮತ್ತು ಇದು ಕೂಡ ಸೇಮ್, ಆದರೆ ಇದು ಶಾರ್ಟ್ಕಟ್ ಆಫ್ ಸೈಜ್. ಅಂದರೆ ಈಗ ನಾವು ಇದನ್ನು ತೊಗೊಳ್ತೀವಲ್ಲ, ಅದೇ ರೀತಿ ಇದನ್ನು ಕೂಡ ಈ ಥರ ಮಾಡ್ಕೋಬಹುದು ಆಯ್ತಲ್ವಾ. ಈಗ ಫಾಂಟ್ಸ್ ಆತ. ಈಗ ಪ್ಯಾರಾಗ್ರಾಫ್ ಕಡೆ ಬರುತ್ತೇವೆ. ಆವಾಗ ಮೊದಲು ಇಲ್ಲೇ ರೈಟ್ ಅಲೈನ್ ಅಂದರೆ ಲೆಫ್ಟ್ ಅಲೈನ್ಮೆಂಟ್, ಮಿಡಲ್ ಅಲೈನ್ಮೆಂಟ್ ಅಂದರೆ ಸೆಂಟರ್ ಅಲೈನ್ಮೆಂಟು ಕೂಡ, ಮತ್ತು ಲೆಫ್ಟ್ ಅಲೈನ್ಮೆಂಟ್ ಅಂದರೆ ರೈಟ್ ಅಲೈನ್ಮೆಂಟ್, ಜಸ್ಟಿಫೈ ಅಲೈನ್ಮೆಂಟ್ ಅಂದರೆ ಜಸ್ಟಿಫೈ ಅನ್ನೋಕ್ಕಿಂತ ಸೇಮ್ ಅಲೈನ್ಮೆಂಟು ಕೂಡ ಅಂತಾರೆ ಇದಕ್ಕೆ. ಈಗ ನನಗೆ ಕೀ ಆಫ್ ಕಂಪ್ಯೂಟರ್ ಮಿಡಲ್ ಬೇಕು ಅಂದಾಗ ಸೆಂಟರ್ ಅಲೈನ್ಮೆಂಟ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಕೊಟ್ಟರೆ ನೋಡಿ ಕೀ ಆಫ್ ಕಂಪ್ಯೂಟರ್ ಮಿಡಲ್ ಬಂತಲ್ಲ. ಅಂದರೆ ಈ ಹೆಡ್ಲೈನ್ ಮಿಡಲ್ ಬರಬೇಕಂದ್ರೆ ಈ ಥರ ಯೂಸು ಕೂಡ ಮಾಡ್ತಾರೆ. ಈಗ ಬುಲೆಟ್ಸ್. ಈಗ ನಮಗೆ ಎಷ್ಟು ಬುಲೆಟ್ಸ್ ಬೇಕೋ ಆ ಥರ ಈ ಥರ ಬುಲೆಟ್ಸು ಕೂಡ ವರ್ಕ್ ಆಗುತ್ತೆ. ಮತ್ತು ಈ ಪ್ಯಾರಾಗ್ರಾಫ್ ನಡು ಸ್ಪೇಸ್ ಇರುತ್ತಲ್ಲ, ಅದು ಕೂಡ ಕಡಿಮೆ ಹೆಚ್ಚು ನೋಡಿ. ಈಗ ನೋಡಿ ಸ್ವಲ್ಪ ಚೇಂಜ್ ಆಗ್ತಾ ಇದೆಯಲ್ಲ ನೋಡಿ. ಅಂದರೆ ನಡು ಸ್ಪೇಸ್ ಇದ್ದಿದ್ದನ್ನು ದೊಡ್ಡದು ಸಣ್ಣದು ಆ ಥರ ಮಾಡುತ್ತೆ, ಈ ಥರ ಮಾಡುತ್ತೆ. ಮತ್ತು ಇವೆರಡು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಮತ್ತು ಈ ಆಪ್ಷನ್ ಇದ್ದರೆ ಇದನ್ನು ನೀವು ಕ್ಲಿಕ್ ಮಾಡಬೇಡಿ. ಅಂದರೆ ಈಗ ನೀವು ಏನು ತೆಗೆದರೂ ಈ ಮಾರ್ಕೇ ಬರುತ್ತೆ, ಇನ್ನು ಒಟ್ಟ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಈಗ ಪಿಕ್ಚರ್ ಇನ್ಸರ್ಟ್. ಈಗ ನಮಗೆ ಯಾವುದಾದರೂ ಪಿಕ್ಚರ್ ಇದರ ಮೇಲೆ ಬೇಕಾಗಿದ್ದರೆ ಪಿಕ್ಚರಿಗೆ ಹೋಗಿ, ನಾನು ಸ್ವಲ್ಪ ಸೇವ್ ಮಾಡಿ ಇಟ್ಕೊಂಡಿದ್ದೆ ಮೊದಲು, ಅದನ್ನು ನಾನು ಈಗ ಹಾಕ್ತಾ ಇದ್ದೀನಿ ನೋಡಿ. ನೋಡಿ ಬಂತಲ್ಲ ಈ ಥರ.
ಈ ಥರ ಕೂಡ ನೀವು ಪಿಕ್ಚರ್ ಇನ್ಸರ್ಟ್ ಮಾಡಬಹುದು. ಇದಕ್ಕಿಂತ ಮೋರ್ ಆಪ್ಷನ್ಸ್ MS ವರ್ಡ್ ಆ ಥರ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೋಡಿ ಅದರಾದಮೇಲೆ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್ ಈ ಥರ ಆಗುತ್ತೆ. ಈಗ ನೋಡಿ ಇದನ್ನು ನಾವು ದೊಡ್ಡದು ಕೂಡ ಅಂದರೆ ಅಗಲನೂ ಕೂಡ ಮಾಡಬಹುದು ಮತ್ತು ಉದ್ದನೂ ಕೂಡ ಮಾಡಬಹುದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಪಿಕ್ಚರ್ ಇನ್ಸರ್ಟಿಗೆ ಹೋಗಿ ನೋಡಿ, ಇಲ್ಲಿ ಬರ್ದಿದೆಯಲ್ಲ ಇನ್ಸರ್ಟ್, ಅಂದರೆ ಇದೆ ಇನ್ಸರ್ಟ್ ಪಿಕ್ಚರ್ ಆಯಿತಾ. ಪಿಕ್ಚರ್ ಅಂದಮೇಲೆ ಪೇಂಟ್ ಡ್ರಾಯಿಂಗ್. ಈಗ ಪೇಂಟ್ ಡ್ರಾಯಿಂಗ್ ಏನಂದರೆ, ಈಗ ನಾವು ಇಲ್ಲಿ ಏನು ಈ ಪೇಂಟ್ ಡ್ರಾಯಿಂಗ್ ಕ್ಲಿಕ್ ಮಾಡಿದಾಗ ಇದೊಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಈ ಹೊಸ ವಿಂಡೋ ಓಪನ್ ಆದಾಗ ಇಲ್ಲಿ ನಾವು ಏನಾದರೂ ಡ್ರಾಯಿಂಗ್ ಮಾಡಿದಾಗ ಅದು ಬಂದು ಇಲ್ಲಿ ಬಂದು ಕುಂದಿರುತ್ತೆ. ಈಗ ನೋಡಿ ಬಂತಲ್ಲ, ಈ ಥರ ನಾವಿಲ್ಲಿ ಏನೇ ಡ್ರಾಯಿಂಗ್ ಮಾಡಿದರೂ ಇಲ್ಲಿ ಬಂದು ಇನ್ಸರ್ಟ್ ಆಗುತ್ತೆ. ನೋಡಿ ಹೋತಲ್ಲ. ಈಗ ಈ ಥರ ಅದನ್ನ ಕ್ಲೋಸ್ ಮಾಡಿಬಿಟ್ರೆ ಹೋಗುತ್ತೆ. ಈ ಡೇಟ್ ಆ್ಯಂಡ್ ಟೈಮ್, ಈಗ ನಮಗೆ ಡೇಟ್ ಬೇಕಾಗಿದ್ರೆ, ಸೇಮ್ ಡೇಟ್ ಬೇಕಾಗಿದ್ರೆ ಕರ್ಸರ್ ಪಾಯಿಂಟ್ ಅಲ್ಲಿ ತಂದು ಡೇಟ್ ಆ್ಯಂಡ್ ಟೈಮ್ ಮತ್ತು ಹೋಗಿ ಇದು ಸುಮಾರು ಥರ ಇದ್ದಾವೆ. ಈಗ 9/6/2025, 9/6/25, 9/6/25, 9.6.25 ಈ ಥರ, ಮತ್ತು ಮಂಡೇ 9 ಜೂನ್ 2025 ಮತ್ತು ಟೈಮ್ ಈ ಥರ ಬರುತ್ತೆ. ಈಗ ನಾನು ಇದನ್ನು ಇನ್ಸರ್ಟ್ ಮಾಡ್ತೀನಿ. ಓಕೆ ಕೊಟ್ಟರೆ ಬರ್ತೀನಿ ನೋಡಿ, ಮಂಡೇ 9. ಈಗ ನಮಗೆ ಇದೇನಾರ ಹೈಲೈಟ್ ತೆಗಿಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಿ ಮತ್ತು ಇದನ್ನ ಈ ಥರ ಹೋಗಿ ಇಲ್ಲೇ ನೋ ಕಲರ್ ಆಪ್ಷನ್ ಇದೆಯಲ್ಲ, ಈ ನೋ ಕಲರ್ ಕಡೆ ಒತ್ತಿ ದರೆ ಅದು ಹೋಗುತ್ತೆ. ಅದೇ ರೀತಿ ಇದು ಕೂಡ ಈ ಥರ ಡೇಟ್ ಆ್ಯಂಡ್ ಟೈಮ್ ಹಾಕೋಬೋದು. ಇನ್ಸರ್ಟ್ ಆಬ್ಜೆಕ್ಟ್, ಇದು ನಿಮಗೆ ಅಷ್ಟೊಂದು ಏನು ಯೂಸ್ಫುಲ್ ಇಲ್ಲ. ಆಯಿತಾ. ಈಗ ಇನ್ಸರ್ಟ್ ಆದಮೇಲೆ ಫೈಂಡ್, ರೀಪ್ಲೇಸ್, ಸೆಲೆಕ್ಟ್ ಆಲ್. ಈಗ ಫೈಂಡ್ ಏನಿಲ್ಲ, ಈಗ ನಮಗೆ ಯಾವುದೇ ಶಬ್ದವನ್ನು ತುಂಬ ಪ್ಯಾರಾಗ್ರಾಫ್ದಲ್ಲಿ ಆ ಶಬ್ದ ಹುಡುಕಬೇಕಾಗಿದ್ದರೆ ಫೈಂಡಿಗೆ ಹೋಗಿ, ಈಗ ನಾನು ಕಂಪ್ಯೂಟರ್ ಅಂತ ಹುಡುಕಬೇಕಾಗಿದ್ರೆ ಕಂಪ್ಯೂಟರ್ ಅಂತ ಹೊಡೀರಿ ಮತ್ತು ಫೈಂಡ್ ನೆಕ್ಸ್ಟ್. ನೋಡಿ ಕಂಪ್ಯೂಟರ್ ಅಂತ ಹೈಲೈಟ್ ಮಾಡ್ತಾ ಇದೆಯಲ್ಲ, ಈ ಥರ. ಈಗ ಅದನ್ನೇ ರೀಪ್ಲೇಸ್ ಅಂದರೆ, ಈಗ ನನಗೆ ಕಂಪ್ಯೂಟರ್ ಇದ್ದಲ್ಲಿ ಚೆಸ್ ಅಂತ ಬರಬೇಕಾಗಿದ್ರೆ ಚೆಸ್ ಅಂತ ಟೈಪ್ ಮಾಡಿ ಮತ್ತೆ ಫೈಂಡ್ ನೆಕ್ಸ್ಟ್ ಈ ಥರ. ರೀಪ್ಲೇಸ್ ಅಂದರೆ ರೀಪ್ಲೇಸ್ ಆಗ್ತಾ ಇದೆ ನೋಡಿ. ಕೀ ಆಫ್ ಚೆಸ್ ಅಂತ ಈ ಥರ ಬಂತಲ್ಲ, ಈ ಥರ ನೀವು ರೀಪ್ಲೇಸ್, ಇದು ಯೂಸ್ಫುಲ್ ಆಗಿದೆ. ಮತ್ತು ಸೆಲೆಕ್ಟ್ ಆಲ್ ಅಂದರೆ ಈಗ ನಾವು ಏನು ಟೈಪ್ ಮಾಡಿದ್ದೀವೋ ಅದು ಅಷ್ಟು ಸೆಲೆಕ್ಟ್ ಆಗುತ್ತೆ. ಈಗ ಹೋಮ್ ಟ್ಯಾಬ್ ಮುಗೀತು. ಈಗ ವ್ಯೂ ಟ್ಯಾಬ್. ಜೂಮ್ ಇನ್ ಅಂದರೆ ದೊಡ್ಡದು, ಜೂಮ್ ಔಟ್ ಅಂದರೆ ಸಣ್ಣದು. ಇಲ್ಲಿ ಕೂಡ ನೋಡ್ಬೋದು, ಇಲ್ಲಿದೆ ನೋಡಿ ಈ ಥರ. ಇಲ್ಲಿ ಕೆಳಗೂ ಕೂಡ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ. ಈಗ ರೂಲರ್ ಅಂದರೆ ಇಲ್ಲಿ ಮೇಗೆ 1 2 3 ಅಂತ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ನಾವು ರೂಲರ್ ಅಂತ ಕರಿತೇವೆ. ನೋಡಿ ಡಿಫ್ರೆನ್ಸ್ ಆಗ್ತಾ ಇದೆಯಲ್ಲ. ಈಗ ಸ್ಟೇಟಸ್ ಬಾರ್ ಇಲ್ಲಿ ಕೆಳಗೆ ಕಾಣ್ತಾ ಇದೆ ನೋಡಿ, ಈಗ ಕೆಳಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಸ್ಟೇಟಸ್ ಬಾರ್. ಆಫ್ ಮಾಡಿದರೆ ಅದು ಹೋಗುತ್ತೆ, ಆನ್ ಮಾಡಿದರೆ ಇದು ಬರುತ್ತೆ. ವರ್ಡ್ ಡ್ರಾಪ್ ಅಂದರೆ ಅದೇ ನಾನು ನೋಟ್ಪ್ಯಾಡಲ್ಲಿ ಹೇಳಿದಾಗ ಇದು ಹಾಗೆ ವಿಡ್ತ್ ಆಗಿ ಮುಂದೆ ಹೋಗುತ್ತೆ ಆ ಥರ.
ಮೆಜರ್ಮೆಂಟ್ ಯೂನಿಟ್ಸ್ ಅಂದರೂ ಕೂಡ ಸೇಮ್, ಆದರೆ ಅದು ನಮಗೆ ಎಷ್ಟು ಬೇಕು ಅಷ್ಟೇ ಹೋಗುತ್ತೆ. ಇವತ್ತಿನ ಕ್ಲಾಸ್ ಮುಗೀತು. ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಮತ್ತು ಇನ್ನೊಂದು ಕ್ಲಾಸಲ್ಲಿ ಹೇಳುತ್ತೇನೆ. ಅಲ್ಲಿ ನನ್ನ ಮುಂದಿನ ಕ್ಲಾಸ್ ನೋಡಿ, ಅಥವಾ MS ವರ್ಡ್ 2ರಲ್ಲಿ 1 ತೊಗೊತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.